ದಾರಿದ್ರ್ಯ, ದೇವರು ನಮ್ಮ ಕೈ ಹಿಡಿತಾ ಇಲ್ಲ, ಮನೆ ದೇವರ ಅನುಗ್ರಹ ಇಲ್ಲ, ನಮ್ಮ ಜೀವನ ಇಷ್ಟೇ ಮುಗೀತು, ಇನ್ನೇನು ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅನ್ನತಕ್ಕಂಥವ್ರು ಈ ಒಂದು ಸಣ್ಣ ವಿಧಾನ ಮಾಡಿರಿ. ನಿಮ್ಮ ಮನೆ ದೇವರಿಗೆ ಈ ಒಂದು ಸಣ್ಣ ಮುಡುಪನ್ನು ಕಟ್ಟಿಟ್ಟು 21 ದಿನ ಅದನ್ನು ಪೂಜೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನಡೆಯತಕ್ಕಂತಹ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಪರಿವರ್ತನೆಗಳು ಯಾವ ಹಂತಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ, ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಜೀವನದಲ್ಲಿ ಸದಾ ಕಷ್ಟ, ದಾರಿದ್ರ್ಯ, ದೇವರು ನಮ್ಮ ಕೈ ಹಿಡಿತಾ ಇಲ್ಲ, ಮನೆ ದೇವರ ಅನುಗ್ರಹ ಇಲ್ಲ, ನಮ್ಮ ಜೀವನ ಇಷ್ಟೇ ಮುಗೀತು, ಇನ್ನೇನು ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅನ್ನತಕ್ಕಂಥವ್ರು ಈ ಒಂದು ಸಣ್ಣ ವಿಧಾನ ಮಾಡಿರಿ ನೋಡಿ. ಎಂಥ ಆಶ್ಚರ್ಯ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ. ಹೌದು, ನಿಮ್ಮ ಮನೆ ದೇವರಿಗೆ ಈ ಒಂದು ಸಣ್ಣ ಮುಡುಪನ್ನು ಕಟ್ಟಿಟ್ಟು 21 ದಿನ ಅದನ್ನು ಪೂಜೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನಡೆಯತಕ್ಕಂತಹ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಪರಿವರ್ತನೆಗಳು ಯಾವ ಹಂತಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ, ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಹೀನ ದರಿದ್ರರಾಗಿರಿ, ಅರಿಷ್ಠರಾಗಿರಿ, ಕಡು ಬಡವರಾಗಿರಿ, ಕೋಟ್ಯಾಧಿಪತಿಯಾಗಿರಿ, ಆದರೆ ಭಗವಂತನ ದೃಷ್ಟಿ ಎಲ್ಲರೂ ಒಂದೇ. ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಫಲದಿಂದ ನೀವುಗಳು ಬಡವ ಶ್ರೀಮಂತ ಎಂಬತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡ್ತೀರ ಹೊರತು ಬೇರೆ ಯಾವುದೂ ಅಲ್ಲ. ಶ್ರೀಮಂತನಾಗಿದ್ದ ಮಾತ್ರಕ್ಕೆ ಚಿನ್ನ ಬೆಳ್ಳಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಬಡವನಾಗಿದ್ದ ಅನ್ನೋ ತಕ್ಷಣಕ್ಕೆ ಕಲ್ಲು ಮಣ್ಣು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ರೀ. ಹೊಟ್ಟೆ ಒಂದೇ, ತಿನ್ನೋದೆಲ್ಲರೂ ಅನ್ನವೇ. ಅನ್ನ ಪರಬ್ರಹ್ಮ. ಹಾಗಾಗಿ ಯೋಚನಾ ಶೈಲಿಗಳು ಪರಿವರ್ತನೆ ಆಗಬೇಕು. ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಯಾವುದು ನಿಮಗೆ ನೆಗೆಟಿವ್ ನಡೀತಾ ಇದೆ, ಏನೆಲ್ಲ ಸಂಕಷ್ಟಗಳು ಅನುಭವಿಸ್ತಾ ಇದ್ದೀರಿ, ಧನ ದರಿದ್ರವಾಗಬಹುದು, ಅನಾರೋಗ್ಯ ಪೀಡ ಆಗಬಹುದು, ಸಂಕಷ್ಟಗಳಾಗಬಹುದು, ಒಳ್ಳೆಯ ದಿನ ಬರುತ್ತೆ ಎಂಬುವಂಥ ಆಶಾ ಮನೋಭಾವ ನಿಮ್ಮಲ್ಲಿದ್ದರೆ ದಯಮಾಡಿ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಕುಟುಂಬದ ರಕ್ಷಣೆಗೆ, ಕುಟುಂಬದವರ ಒಳ್ಳೆಯ ವ್ಯವಸ್ಥೆಗೆ ಈ ಒಂದು ಕ್ರಮ ನಾನು ಹೇಳಿದ್ದನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆ, ದೇವಿಯ ಅನುಗ್ರಹ ಹಾಗೂ ಒಂದು ಚಮತ್ಕಾರ ನಿಮಗೆ ನಡೆಯುತ್ತೆ. ಏನು ಅಂತಂದರೆ, ಬಹಳ ಮುಖ್ಯವಾಗಿ ನಿಮ್ಮ ಮನೆ ದೇವರು ದುರ್ಗೆ ಆಗಿರಬಹುದು, ಶಿವನಾಗಬಹುದು, ವಿಷ್ಣು ರೂಪ ಆಗಬಹುದು, ಯಾವುದೇ ಆಗಿರಲಿ ಚಿಂತೆ ಮಾಡಬೇಡಿ. ನಾ ಹೇಳುವಂಥ ಈ ಕ್ರಮ ಮಾಡಿ. ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ. ಆ ಕೆಂಪು ಬಟ್ಟೆಯಲ್ಲಿ ಶಿವನಿಗೆ ಪೂಜೆ ಮಾಡಿದಂತಹ ಬಿಲ್ವ ಪತ್ರೆಯನ್ನು ತರಬೇಕು. ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಪೂಜೆ ಮಾಡಿದ ಬಿಲ್ಪತ್ರೆಯನ್ನು ತರಬೇಕು. ಅಥವಾ ನೀವೇ ಬಿಲ್ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ತರಬೇಕು. ಜೊತೆಗೆ ದಾಸವಾಳ ಹೂವನ್ನು ತೆಗೆದುಕೊಂಡು ಹೋಗಿ, ಕೆಂಪು ದಾಸವಾಳದ ಹೂವನ್ನು ಸಹ ನೀವು ತೆಗೆದುಕೊಂಡು ಹೋಗಬೇಕು. ಬಿಲ್ವ, ಕೆಂಪು ದಾಸವಾಳದ ಹೂವು ಇದೆರಡನ್ನೂ ತಗೊಂಡು ಹೋಗಿ ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ವಾಪಸ್ ಮನೆಗೆ ತರಬೇಕು. ಯಾಕೆ ಬಿಲ್ವವನ್ನೇ ತೆಗೆದುಕೊಂಡು ಹೋಗಬೇಕು, ಯಾಕೆ ದಾಸವಾಳನೇ ತಗೊಂಡು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಬಿಲ್ವ 3 ಕಣ್ಣು ಉಳ್ಳತಕ್ಕಂತಹ ಅದ್ಭುತವಾಗಿರುವಂತಹ ಶಿವನ ಪ್ರಿಯವಾದಂತಹ ಒಂದು ವೃಕ್ಷ. ಸಾಕ್ಷಾತ್ ಶಿವನ ಸ್ವರೂಪದಂಥ ಒಂದು ಅಂಶ ಅಂತ ತಿಳಿತೀವಿ ನಾವಿದನ್ನು. ಬಾಲ್ಯ, ಕುಮಾರ ವ್ಯವಸ್ಥೆ, ವೃದ್ಧಾಪ್ತ ವ್ಯವಸ್ಥೆ, ಇದು 3 ಸಹ ಒಳಗೊಂಡಿರತಕ್ಕಂತಹ ಬಿಲ್ವ. ಈ ಬಿಲ್ವ ಸಾಕ್ಷಾತ್ ಶಿವನ ರೂಪ. ಮನುಷ್ಯನ 3 ವಯಸ್ಸು ಅಂದರೆ ಸಣ್ಣ ಮಗುವಾಗಿದ್ದಾಗ 1 ವಯಸ್ಸಿನ 1 ದಳ, ಅದಾದ ಬಳಿಕ ಕುಮಾರ ವ್ಯವಸ್ಥೆಯ 1 ದಳ, ಅದಾದ ಬಳಿಕ ವೃದ್ಧಾಪ್ಯ ವಯಸ್ಸಿನ 1 ದಳ ಆಗುತ್ತೆ. ಇದು 3 ಸೇರಿದರೆ ಮಾತ್ರ ಬಿಲ್ವ. ಬಿಲ್ವಕ್ಕೆ ಅತ್ಯದ್ಭುತವಾದಂತಹ ಶಕ್ತಿ ಶಿವನ ಅಂಶ ಅಂತ ಹೇಳ್ತೇವೆ. ಜೊತೆಗೆ ದಾಸವಾಳನೂ ಸಹ ದುರ್ಗಾ ಅಂತ ಹೇಳ್ತೀವಿ ನಾವು. ಹೌದು, ಕೆಂಪು ದಾಸವಾಳ ತಾಯಿ ದುರ್ಗೆಗೆ ಭಾಳ ಪ್ರಿಯವಾದಂಥದ್ದು. ದಾಸವಾಳದ ಪೂಜೆ ಮನೆಯಲ್ಲಿ ಅತ್ಯದ್ಭುತ ಶಕ್ತಿ ತರತಕ್ಕಂಥದ್ದು, ಶ್ರೇಷ್ಠವಾದಂತಹ ಫಲಗಳನ್ನು ಕೊಡ್ತಕ್ಕಂಥದ್ದು.
ಇವತ್ತಿಗೂ ತಂತ್ರ ಪೂಜೆಗಳಿಗೆ, ವಾಮಾಚಾರ ಪೂಜೆಗಳಿಗಾಗಬಹುದು ವಿಶೇಷವಾಗಿ ನಾವು ದಾಸವಾಳವನ್ನು ಬಳಸ್ತೇವೆ. ಆದರೆ ಯಾವುದೇ ದೇವಸ್ಥಾನಗಳಲ್ಲಿ ದೇವಿಗೆ ದಾಸವಾಳವನ್ನು ಯಾರೂ ಇಡೋದಿಲ್ಲ. ಇತ್ತೀಚಿನ ಒಂದು ಕ್ರಮ ಇರಲಿ. ತಾಯಿ ದುರ್ಗೆಗೆ ದಾಸವಾಳದ ಹಾರ ಹಾಕಿ ನೋಡಿ, ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ ಅದ್ರ ಬಗ್ಗೆ. ಇದೆರಡನ್ನು ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬನ್ನಿ. ಬಂದ ಬಳಿಕ ಒಂದು ಸಣ್ಣ ಬೆಳ್ಳಿಯ ಪೀಸ್ ಆಗಬಹುದು, ಬೆಳ್ಳಿ ನಾಣ್ಯವಾಗಬಹುದು, ಅಥವಾ ಚಿನ್ನದ ನಾಣ್ಯ ಆಗಬಹುದು, ಅಥವಾ ಮನೇಲಿರ್ತಕ್ಕಂಥ ಚಿನ್ನವೇ ಆಗಲಿ ಬೆಳ್ಳಿಯೇ ಆಗಲಿ, ಅದರಲ್ಲಿ ಹಾಕಿ ಕೆಂಪು ಬಟ್ಟೆ, ಬಿಲ್ವ, ದಾಸವಾಳ, ಚಿನ್ನ ಅಥವಾ ಬೆಳ್ಳಿಯ ಪೀಸ್. ಅದಾದ ಬಳಿಕ ಸ್ವಲ್ಪ ಅಕ್ಕಿ ಇದನ್ನು ಹಾಕಿ ಕಟ್ಟಿಡಿ. ನಿಮ್ಮ ಮನೆ ದೇವರಿಗೆ ಇದನ್ನು ಅರ್ಪಣೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು. ಜೊತೆಗೆ ಮನೆ ದೇವರ ಅನುಗ್ರಹ ಮನೆಯಲ್ಲಿಲ್ಲ ಅಂತಂದರೆ ದೈವ ನಮ್ಮ ಮನೆಗೆ ಪ್ರವೇಶ ಆಗಬೇಕು. ದೈವದಿಂದ ನಮಗೆಲ್ಲವೂ ನಡಿಬೇಕು. ದೈವ ಪುನಃ ನಮ್ಮ ಮನೆಗೆ ಪ್ರವೇಶವಾಗಲಿ. ದೈವಾನುಗ್ರಹ ಇಲ್ಲದೆ ನಾವು ನರಳುತ್ತಾ ಇದ್ದೇವೆ. ನಮ್ಮ ಸಕಲ ಸಂಕಷ್ಟ, ದುರಿತ, ವ್ಯಾಧಿ, ಕಂಟಕಗಳನ್ನು ನಿವಾರಣೆ ಮಾಡು ಭಗವಂತ ಅಂತ ಕೇಳ್ತಾ, ಈ ಮುಡುಪನ್ನು ನೀವು ನಿಮ್ಮ ಕುಲದೇವರ ಜಾಗದಲ್ಲಿ ಒಂದು ತಟ್ಟೆ ಮೇಲೆ ಅಕ್ಕಿ ಮೇಲೆ ವಿಳೆದೆಲೆ ಮೇಲೆ ಇದನ್ನು ಇಟ್ಟು ನಿತ್ಯ 21 ದಿನ ಪೂಜೆ ಮಾಡಿ. 21 ದಿನವೂ ವಿಳೆದೆಲೆ ಚೇಂಜ್ ಮಾಡಬೇಕು. 5 ದಿನಕ್ಕೆ ಒಂದು ಸರಿ ಅಕ್ಕಿಯನ್ನು ಚೇಂಜ್ ಮಾಡಬೇಕು. ದಿನ ವಿಳೆದೆಲೆ ಚೇಂಜ್ ಮಾಡಬೇಕು. 5 ದಿನಕ್ಕೆ ಒಮ್ಮೆ ಅಕ್ಕಿಯನ್ನು ಚೇಂಜ್ ಮಾಡಬೇಕು. 21 ದಿನ ಪೂಜಿಸಬೇಕು. ಇದರಲ್ಲಿ ಅದ್ಭುತವಾದಂಥ ಒಂದು ಫಲ ದೊರಕುತ್ತೆ ನಿಮಗೆ. ಮಾಡಿ ನೋಡಿ. ಇದು ನಾನು ಹೇಳಬಾರ್ದು. ನೀವು ಮಾಡಿದ ಬಳಿಕ ಅದರ ಫಲ ಅನುಭವಿಸಿ, ಒಳ್ಳೆಯದಾಗುತ್ತೆ. ನೀವಿದನ್ನು ಮಾಡೋದಲ್ಲದೆ ಇನ್ನು 10 ಹಲವು ಜನಕ್ಕೆ ವಿಷಯವನ್ನು ತಿಳಿಸಿ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.